ಪ್ರತಿಯೊಬ್ಬರು ಮನೆಯೂ ತುಂಬ ಚೆನ್ನಾಗಿದೆ ಈಗ. ಎಲ್ಲರೂ ಮನೆಯೂ ಆರ್ಟಿಸ್ಟಿಕ್ಕಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರೂ. ಒಂದು ಕರ್ಟನಿಂದ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಕೂತ್ಕೊಳ್ಳೋ ಸೋಫಾ ಇರ್ಬೋದು, ಕ್ಲೀನ್ ಟಾಯ್ಲೆಟ್ಸ್ ಇರ್ಬೋದು, ಇದೆಲ್ಲದು. ಆಮೇಲೆ ಅವರು ಉಪಯೋಗಿಸೋ ಕ್ರಾಕರಿ, ಕಟ್ಲರಿ ಎಲ್ಲ ಜನ ಅವ್ರ ಮನೇಲಿ ಏನಿದೆ ಅದಕ್ಕಿಂತ ಬೆಟರ್ನ ಹೊರಗಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಕಳಪೆಗೆ ಹೋಗೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದರಿಂದ ಇದು ವೆರಿ ಮಚ್ ಏನು ಇಂಪಾರ್ಟೆಂಟ್ ಇನ್ ಎನಿ ಬಿಸ್ನೆಸ್. ಈಗ ರೆಸ್ಟೋರೆಂಟ್ ಮಾಡಬೇಕಂದ್ರೆ ಆ್ಯಂಬಿಯನ್ಸು ಅಥವಾ ಅಲ್ಲಿ ಬಂದಾಗ ಫೀಲು, ಲುಕ್ಕು, ಕಂಫರ್ಟು ಎಲ್ಲದೂ ಬೇಕಾಗುತ್ತೆ. AC ಎಲ್ಲರೂ ಮನೇಲೂ ಇದೆ, ಕಾರಲ್ಲೂ ಇದೆ, ರೆಸ್ಟೋರೆಂಟಲ್ಲೂ ಬೇಕೇ ಬೇಕು. ಹಾಗೆ ಆಮೇಲೆ ಕ್ರಾಕರಿ ಕಟ್ಲರೀಸು ಮನೇಲಿ ಒಳ್ಳೇದು ಉಪಯೋಗಿಸ್ತಾರೆ, ರೆಸ್ಟೋರೆಂಟಲ್ಲೂ ಬೇಕು. ಆಮೇಲೆ ಆ್ಯಂಡ್ ಹೋಟೆಲ್ ಅನ್ನೋದೇನೆಂದರೆ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಅವ್ರಿಗೆ ಹೋಟೆಲಿಗೆ ಬಂದಾಗ ಅವ್ರಿಗೆ ಒಂದು ಮನೆ ಫೀಲ್ ಆಗಬೇಕು. ಅಂದರೆ ಮನೆ ಫೀಲ್ ಅಂದರೆ ಬಂದಾಗ ಒಂದು ನಾವು ಕ್ಲೀನಾಗಿ ರಿಸೀವ್ ಮಾಡಬೇಕು, ಅವರಿಗೆ ಸರ್ವಿಸ್ ಚೆನ್ನಾಗಿರಬೇಕು, ಟ್ರೀಟ್ ಚೆನ್ನಾಗಿ ಮಾಡಬೇಕು, ಸರ್ವಿಸ್ ಚೆನ್ನಾಗಿರಬೇಕು, ಫುಡ್ ಚೆನ್ನಾಗಿಲ್ಲ ಆರ್ಗ್ಯೂ ಮಾಡೋಂಥದ್ದಲ್ಲ. ಮೇ ಬಿ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಅವತ್ತು ಅವರು ಆ ಮೂಡಿಗೆ ಅದು ಚೆನ್ನಾಗಿಲ್ಲದೆ ಇರ್ಬೋದು. ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಅದನ್ನು ನಾವು ವಾಪಸ್ ತೊಗೊಂಡು ಅವ್ರಿಗೆ ಯಾವ ಥರ ಇದು ಮಾಡೋದು. ಅವಾಗೇನಾಗುತ್ತೆ, ಆ ಜನಗಳಿಗೆ ಒಂದು ಖುಷಿ ಆಗ್ತಾ ಹೋಗುತ್ತೆ ಅಷ್ಟೇ.